ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ಫಿಲ್ಟರ್ ಕಾಫಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಫ್ರಮ್ ಸ್ಕ್ರ್ಯಾಚ್ ಲೈಕ್ ಡಿಕಾಕ್ಷನ್ ಹೇಗೆ ಪ್ರಿಪೇರ್ ಮಾಡಿಕೊಂಡು ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋದು ಅನ್ನೋದು ನೋಡಿ. ಈ ಥರ ನಿಮಗೊಂದು ಡಿಕಾಕ್ಷನ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಕಾಫಿ ಫಿಲ್ಟರ್ ಇಟ್ಕೊಳ್ಬೇಕು. ನಾನು ನಾರ್ಮಲ್ ಔಟ್ಸೈಡ್ ಶಾಪಲ್ಲೇ ತೊಗೊಂಡೆ. ಇದೊಂದು ನನಗೆ ಎಷ್ಟು ಬೇಕಷ್ಟು 150 ml ಅಷ್ಟಿದೆ ಇದು ಕ್ವಾಂಟಿಟಿ. ಸೊ ನೀವು ಆನ್ಲೈನಲ್ಲಿ ತೊಗೋಬೋದು. ನಾನೊಂದು ಲಿಂಕ್ ಬೇಕಿದ್ದರೆ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. ಆ್ಯಂಡ್ ಸೊ ಕಾಫಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಈ ವಾಟರ್ ಬಾಯ್ಲ್ ಮಾಡಬೇಕು ಚೆನ್ನಾಗಿ. ಅದು ಇದೇನು ಸೈಜ್ ಇದೆ ಕಾಫಿ ಫಿಲ್ಟರ್ ಅದರಷ್ಟು ವಾಟರ್ ತೊಗೊಳ್ಳಿ ಸಾಕು. ಆ್ಯಂಡ್ ಒಬ್ಬರಿಗೆ ಆಗಿರೋದ್ರಿಂದ ಇದು 150 ml ಆಗಿರೋದ್ರಿಂದ 1 ಸ್ಪೂನ್ ಆಫ್ ಕಾಫಿ ಪೌಡರ್ ಇಸ್ ಮೋರ್ ದೆನ್ ಎನಫ್. ನೀವೇನಾದರೂ ದೊಡ್ಡದು 400 ml ಕಾಫಿ ಫಿಲ್ಟರ್ ತೊಗೊಂಡಿದ್ರೆ ಒಂದು 2-3 ಸ್ಪೂನ್ಸ್ ಹಾಕ್ಕೊಳ್ಳಿ. ನಿಮಗೆ ಕಾಫಿ ತುಂಬ ಸ್ಟ್ರಾಂಗ್ ಇರಬೇಕು ಅನಿಸಿದ್ರೆ ಜಾಸ್ತಿ ಪೌಡರ್, ಲೈಟಾಗಿದ್ದರೆ ಓಕೆ ಅಂದರೆ ಒಂದು 1.5 ಅಷ್ಟು ಪೌಡರ್ ಹಾಕಿ ವಾಟರ್ ಈ ಥರ ಕಾಯ್ದಿರೋ ವಾಟರ್ನ ಮೇಲೆ ಹಾಕಿದ್ರೆ ಒಂದು 10 to 20 ಮಿನಿಟ್ಸ್ ಬಿಟ್ಟ ಮೇಲೆ ಈ ಥರ ಬಾಟಮಲ್ಲಿ ಡಿಕಾಕ್ಷನ್ ಕಲೆಕ್ಟ್ ಆಗಿರುತ್ತೆ. ಅದಕ್ಕೆ ನೀವು ಹಾಲು ಹಾಕ್ಕೊಂಡು ಡಿಕಾಕ್ಷನ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕಿ ಈ ಥರ ಇನ್ನೊಂದು ಲೋಟ ತೊಗೊಂಡು ಮೇಲಿಂದ ಕೆಳಗಡೆ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕರೆ ಕರಗೋ ತನಕ, ಹಾಗೆ ಅದು ಮೇಲ್ಗಡೆ ನೊರೆ ಬರುತ್ತೆ. ಅದೇ ಆ್ಯಕ್ಚುಲಿ ಫಿಲ್ಟರ್ ಕಾಫಿಲಿ ಚೆನ್ನಾಗಿರೋದು. ಸೊ ನಾನು ಈ ಥರ ಮಾಡ್ಕೊತಿದ್ದೀನಿ. ನೀವು ಈ ಥರ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿದ್ದರೆ ಹೇಳಿ. ಆ್ಯಂಡ್ ಫಿಲ್ಟರ್ ಕಾಫಿ ಪೌಡರ್ ನನಗೆ ನಮ್ಮ ಮನೆಯಲ್ಲೇ ಮಾಡಿಸ್ಕೊಳ್ತೀವಿ ನಾವು, ಕಾಫಿ ಬೆಳೆಯೋದ್ರಿಂದ ಒಣಗಿಸ್ಕೊಂಡು. ನಿಮಗೂ ಔಟ್ಸೈಡ್ ಬೇಕು ಅಂದರೆ ಕೆಲವೊಂದು ಶಾಪ್ಸಲ್ಲಿ ಈವನ್ ಆನ್ಲೈನಲ್ಲಿ ಎಲ್ಲ ಅವೈಲಬಲ್ ಇದೆ, ಆರ್ಡರ್ ಮಾಡ್ಕೊಂಡು ತರಿಸ್ಕೋಬೋದು. ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಯಾವ ಥರ ಕಾಫಿ ಪ್ರಿಪೇರ್ ಮಾಡ್ಕೋತೀರಾ ಅಂತ ಕಮೆಂಟ್ ಮಾಡಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.